ನಮಸ್ಕಾರ. ಜೀವನ್ಮುಖಿಯ ಶಿಕ್ಷಣ ವೃತ್ತಿ ಅಂಕಣಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇತ್ತೀಚೆಗಿನ ವಿದ್ಯಾರ್ಥಿಗಳಿಗೆ ಒಂದು ವಿಷಯ ಗೊತ್ತಿದೆ. ಬರೀ ಅಂಕಪಟ್ಟಿಗಳಲ್ಲಿರುವ ಅಂಕಗಳು ಮಾತ್ರ ಅವರ ಯಶಸ್ವಿ ಜೀವನಕ್ಕೆ ಸಾಲದು ಎನ್ನುವ ವಿಚಾರ. ಅಂಕಗಳು ಬೇಕು ನಿಜ, ಆದರೆ ಅವುಗಳ ಜೊತೆಗೆ ಹಲವಾರು ಜೀವನ ಕೌಶಲ್ಯಗಳನ್ನು ಅವರು ಬೆಳೆಸ್ಕೊಳ್ಬೇಕಾಗಿದೆ. ತಮ್ಮ ವ್ಯಕ್ತಿತ್ವದ ಒಂದು ಸಂಪೂರ್ಣ ವಿಕಸನಕ್ಕಾಗಿ ಪ್ರಯತ್ನ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡೋದಕ್ಕೆ, ಅವರನ್ನು ತಯಾರು ಮಾಡೋದಕ್ಕೆ ಹಲವಾರು ಸಂಸ್ಥೆಗಳಿವೆ. ಆದರೆ ಒಂದು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಇರುವಂಥ ಸಂಸ್ಥೆ ಸಮುದ್ರ. ಸಮುದ್ರ ಸಂಸ್ಥೆಯ ಸಂಪೂರ್ಣ ಪರಿಚಯ ಇಂದಿನ ನಮ್ಮ ಈ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾರೆ. ಸಮುದ್ರ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಭಾರತಿ ಸಿಂಗ್ ಅವರು. ನಮಸ್ಕಾರ ಭಾರತಿಯವರೇ. ವ್ಯಕ್ತಿತ್ವ ವಿಕಸನ ಬೇಕು ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು. ಅದರಲ್ಲೂ ನಗರ ಪ್ರದೇಶಗಳಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಅರಿವಿದೆ. ಮತ್ತು ಆಗಾಗ್ಗೆ ಪ್ರಬುದ್ಧರಿಂದ ಈ ಬಗ್ಗೆ ಪ್ರವಚನಗಳನ್ನು, ಲೆಕ್ಚರ್ಸನ್ನು ಕೇಳ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಎಲ್ಲ ವೃತ್ತಪತ್ರಿಕೆಗಳಲ್ಲಿ, ಮ್ಯಾಗಝಿನ್ಸ್ಗಳಲ್ಲಿ, ಪ್ರತಿಯೊಂದರಲ್ಲೂ ಈ ವಿಷಯಗಳನ್ನು ತಿಳಿಸ್ತಾ ಇರ್ತಾರೆ. ಸಮುದ್ರ ಎನ್ನುವ ಹೆಸರನ್ನು ತಮ್ಮ ಸಂಸ್ಥೆಗೆ ಇಟ್ಕೊಂಡಿದ್ದೀರಿ. ಹೌದು. ಯಾಕೆ ಈ ಹೆಸರು? ಯಾವ ವಿಚಾರಗಳನ್ನು ಮನಸ್ಸಲ್ಲಿ ಇರಿಸ್ಕೊಂಡು ತಾವು ಸಮುದ್ರ ಎನ್ನುವ ಹೆಸರನ್ನು ನೀಡಿದ್ರಿ? ಇದರ ಹುಟ್ಟು ಯಾಕಾಯಿತು, ಹೇಗಾಯಿತು? ಸಮುದ್ರ ಅಂದರೆ ನಿಮಗೂ ಗೊತ್ತಿರೋ ಹಾಗೆ ಸಮುದ್ರ. ಹೌದು. ಇಟ್ಸ್ ಅಗಾಧ ಜಲಜೀವರಾಶಿ. ಇಟ್ಸ್ ಒಂದು ಪ್ರಕೃತಿಯ ವಿಸ್ಮಯ ಸಮುದ್ರ. ನಾವು ಇದೇ ಸಮುದ್ರದಿಂದ ಪ್ರೇರೇಪಿತರಾಗಿ ಸಮುದ್ರ ಸಿ ಆಫ್ ನಾಲೆಡ್ಜ್ ಅಥವಾ ಸೋರ್ಸ್ ಆಫ್ ಎನರ್ಜಿ ಅಥವಾ ಇನ್ನೊಂದೇನೆಂದರೆ ಕನ್ಫಿಗರೇಷನ್ ಆಫ್ ಪರ್ಸನಾಲಿಟೀಸ್ ಅಂತ ಹೇಳಿ ನಮ್ಮ ಸಂಸ್ಥೆಯನ್ನು ಸಮುದ್ರ ಅಂತ ನಾವೇ ಕರ್ಕೊಂಡ್ವಿ. ಹಾಗೇನೆ ಸಮುದ್ರ ಅಂತ ಹೇಳಿದರೆ ಪ್ರತಿಯೊಂದು ವ್ಯಕ್ತಿಗೂ, ವಿದ್ಯಾರ್ಥಿನಿಯರಿಗೂ ಒಂದು ತಮ್ಮದೇ ಆದ ವೈಶಿಷ್ಟ್ಯಪೂರ್ಣ ಮುದ್ರೆಯನ್ನು ರೂಪಿಸ್ಕೊಳ್ಳಿಕ್ಕೋಸ್ಕರ ಸಮುದ್ರ ಸಂಸ್ಥೆ ಸಹಾಯ ಮಾಡುತ್ತೆ. ಹಾಗೆ ಸಮುದ್ರ ಅಂತ ಹೇಳಿದರೆ ಇಟ್ ಈಸ್ ಎ ಕೊಹರೆಂಟ್ ಡಿಸಿಪ್ಲಿನ್ಡ್ ಸ್ಪಿರಿಚುವಲ್ ಐಡೆಂಟಿಟಿ. ಅದರಿಂದ ಸಮುದ್ರದಂಥ ಪ್ರಪಂಚದಲ್ಲಿ ಸಮುದ್ರದ ಮೂಲಕ ತಮ್ಮದೇ ಆದ ಸಮುದ್ರೆಯನ್ನು ರೂಪಿಸ್ಕೊಳ್ಳಿಕ್ಕೆ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಕೆಲಸ ಮಾಡುತ್ತೆ ಅಂತ ಐಡೆಂಟಿಕಲ್ ಆಗಿ ನಾವು ಸಮುದ್ರ ಅಂತ ಹೆಸರಿಟ್ವಿ. ಸಮುದ್ರದ ಹುಟ್ಟಿನ ಬಗ್ಗೆ ಒಂದು ಕಥೆನೇ ಇದೆ ಆ್ಯಕ್ಚುಲಿ. ನಾನು ಈಗಾಗಲೇ ಇಕ್ಫೈ ನ್ಯಾಷನಲ್ ಕಾಲೇಜಲ್ಲಿ ಮೊದಲು ಕೆಲಸ ಮಾಡ್ತಾ ಇದ್ದೆ. ಐ ವಾಸ್ ಹೆಡಿಂಗ್ ದ ಪ್ಲೇಸ್ಮೆಂಟ್ಸ್ ಆ್ಯಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್. ವರ್ಷಕ್ಕೆ ಹಲವಾರು ವಿದ್ಯಾರ್ಥಿಗಳನ್ನ ನಾವು ಟ್ರೈನಿಂಗ್ ಮಾಡ್ತಿದ್ವಿ. ನಾನು ಟೀಚ್ ಮಾಡ್ತಿದ್ದೆ, ಪ್ಲಸ್ ಅವರನ್ನು ಕೆಲಸಗಳಿಗೆ ಕ್ಯಾಂಪಸಲ್ಲಿ ಆಗಲಿ ಅಥವಾ ವಾಕೆನ್ಸ್ ಆಗಲಿ ಕೆಲಸಗಳು ಕೊಡಿಸ್ತಾ ಇದ್ವಿ. ಮತ್ತು ಹಾಗೆಯೇ ಕಾರ್ಪೊರೇಟ್ ಸೆಕ್ಟರಲ್ಲಿ ನಮ್ಮ ಹೋಗು ಬರೋದು ಇದ್ದೇ ಇತ್ತು, ಇಂಟ್ರ್ಯಾಕ್ಷನ್ಸ್ ಇರ್ತಾ ಇತ್ತು. ಹೀಗಿರಬೇಕಾದ್ರೆ ಪ್ರತಿ ವರ್ಷ ನಾವು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಸ್ಟೂಡೆಂಟ್ಸನ್ನು ನಾನು ಪ್ಲೇಸ್ ಮಾಡಬೇಕಾದ್ರೆ ಒಂದು ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು, ಅವರೆಲ್ಲ ಭಾಳ ಬುದ್ಧಿವಂತರಿದ್ರು. ಆದರೆ ಅವ್ರಿಗೆ ಏನೋ ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಡಿಫ್ರೆನ್ಸಸ್ ಏನೋ ಆಗಿ ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸ್ ಪ್ರಾಬ್ಲಮ್ ಆಗ್ತಾಯಿತ್ತು. ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ಳೋಕ್ಕೆ, ಅವರ ಸಬ್ಜೆಕ್ಟ್ ಮ್ಯಾಟರ್ಸ್ ಬಗ್ಗೆ ಮಾತಾಡುವಾಗ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ಆದರೆ ಅದ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಅವ್ರನ್ನ ಎಷ್ಟೊಂದು ಕಂಪನಿಗಳ ಇಂಟರ್ವ್ಯೂಸ್ಗೆ ನಾವು ಕಳಿಸಿದ್ರು ಸಹ, ಒಂದು ಕಂಪನಿಯವರು ಅವ್ರನ್ನ ಕೆಲಸಕ್ಕೆ ಇಂಟರ್ವ್ಯೂ ಕಳಿಸಿದಾಗ ಸೆಲೆಕ್ಟ್ ಮಾಡಿದಾಗ ಹೇಳೋರು, ದಿಸ್ ಫೆಲೋ ಹ್ಯಾಡ್ ವೆರಿ ಗುಡ್ ಆಟಿಟ್ಯೂಡ್, ಹಿ ಹ್ಯಾಡ್ ವೆರಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ಹೀಸ್ ಬ್ರಿಲಿಯಂಟ್, ಎವ್ರಿಥಿಂಗ್ ಇಸ್ ಗುಡ್ ಅಂತ. ಬಟ್ ಫಿಲ್ಟರ್ ಆದ ಹುಡುಗರಿಗೆ ಯಾತಕ್ಕೋಸ್ಕರ ಅವರನ್ನು ಬಿಟ್ರಿ ಅಂತ ಹೇಳ್ತಾ ಇರಲಿಲ್ಲ. ಬಟ್ ನಮಗೆ ಅನ್ನಿಸ್ತಾ ಇತ್ತು ದಟ್ ಬಾಯ್ ಆರ್ ಗರ್ಲ್ ಯೂಸ್ ಟು ಬಿ ವೆರಿ ಗುಡ್, ಬಟ್ ದೆನ್ ಸಮ್ ಹೌ ಫಾರ್ ಸಮ್ ಕೈಂಡ್ ಆಫ್ ಅ ರೀಸನ್ ಹಿ ಕುಡ್ ನಾಟ್ ಗೆಟ್ ಸ್ಕ್ರೇಪ್ ಥ್ರೂ ದ ಪ್ಲೇಸ್ಮೆಂಟ್ ಗೇಟ್. ಸಂವಹನ ಕಲೆಯ ಒಂದು ಏನೋ ಒಂದು ಕೊರತೆ ಅಂತ ಅನ್ನಿಸ್ತು. ಆಗ ನನಗೆ ಹೀಗೆ ವಿದ್ಯಾರ್ಥಿಗಳ ಜೊತೆ ಎಕ್ಸ್ಪೀರಿಯನ್ಸ್ ಆಗಬೇಕಾದ್ರೆ ಯಾವುದೋ ಒಂದು ದೊಡ್ಡ ಗ್ಯಾಪ್ ಇದೆ. ಅವರು ಶಾಲೆಗಳಲ್ಲಿ ಪಠ್ಯ ವಿಷಯಗಳಲ್ಲಿ ಸಿಲೆಬಸ್ಸಲ್ಲಿ ಏನು ಕಲಿತಾರೆ ಮತ್ತು ಇಂಡಸ್ಟ್ರಿ ಡಿಮಾಂಡ್ಸ್ ಏನಿದೆ, ಇದ್ರ ಎರಡರ ಮಧ್ಯದಲ್ಲಿ ಅವರೆಲ್ಲೋ ಫಿಟ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನನಗೆ ಅನ್ನಿಸ್ತು, ಒಂದು ವ್ಯಕ್ತಿತ್ವ ವಿಕಸನದ ಅಥವಾ ಸಾಫ್ಟ್ ಸ್ಕಿಲ್ಸ್ನ ಒಂದು ಪ್ರತ್ಯೇಕ ಸಂಸ್ಥೆ ಬರಬೇಕು, ಅದರಲ್ಲೇ ಟ್ರೈನ್ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಕಾಲೇಜ್ಗಳಲ್ಲಿ ಅಥವಾ ಮನೆಗಳಲ್ಲಿ ಇದೆಲ್ಲ ನಮಗೆಲ್ಲ ನಾವೆಲ್ಲ ಬೆಳಿಬೇಕಾದ್ರೆ ಇಟ್ ವಾಸ್ ಅ ಪಾರ್ಟ್ ಆಫ್ ಆರ್ ಗ್ರೋಯಿಂಗ್ ಅಪ್. ಸಾಫ್ಟ್ ಸ್ಕಿಲ್ಸ್ ವರ್ ದೇರ್ ಆಸ್ ವಿ ಗ್ರೂ ಅಪ್. ಪ್ರಸ್ತುತ ಕಾಲದಲ್ಲಿ ಈ ಒಂದು ಸಾಫ್ಟ್ ಸ್ಕಿಲ್ಸ್ನ ಕೊರತೆ ಎದ್ದು ಕಾಣ್ತದೆ. ವಿದ್ಯಾರ್ಥಿ ಜೀವನದಲ್ಲೇ ಆಗ್ಬೋದು ಅಥವಾ ಅವರ ವೃತ್ತಿ ಜೀವನದಲ್ಲೇ ಆಗ್ಬೋದು. ಈ ಒಂದು ವಿಷಯನ ಗಮನದಲ್ಲಿ ಇಟ್ಕೊಂಡು ನಾನು ಪ್ರೊಫೆಸರ್ ರಾಧಾಕೃಷ್ಣ ಅವರು, ನಿಮಗೆ ಗೊತ್ತಿರ್ಬೋದು, ಕೆ ಇ ರಾಧಾಕೃಷ್ಣ ಅವರು, ಶಿಕ್ಷಣ ತಜ್ಞರು, ಶೇಷಾದ್ರಿಪುರಂ ಕಾಲೇಜನ್ನ ಕಟ್ಟಿ ಬೆಳೆಸಿದವರು, ಮತ್ತು ಅವ್ರ
ಸುರಾನ ಕಾಲೇಜಲ್ಲಿದ್ದರು. ಆಗ ನನಗೊಂದು ವರ್ಕ್ಶಾಪ್ ಮಾಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ನಾನು ಪ್ರೊಫೆಸರ್ ರಾಧಾಕೃಷ್ಣನ್ ಅವರಲ್ಲಿ ಹೋಗಿ ಹೇಳ್ಕೊಂಡೆ, ಸರ್ ನಿಮ್ಮ ಶಿಕ್ಷಣದ ಪರಿಣಿತಿ ಮತ್ತು ನನ್ನ ಟೆಕ್ನಿಕಲ್ ಸ್ಕಿಲ್ಸ್ ಸಾಫ್ಟ್ ಸ್ಕಿಲ್ಸಲ್ಲಿ ನಾನು ಟ್ರೈನ್ಡ್ ಆದ್ದರಿಂದ ನಾವು ಯಾಕೆ ಬೇರೆ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಬಾರ್ದು, ನೀವು ನನಗೆ ಸಹಾಯ ಮಾಡೋದಾಗಿದ್ದರೆ ನಾವು ಮಾಡ್ಬೋದು ಅಂತ ಹೇಳಿದೆ. ಅವರು ಸ್ವಲ್ಪ ಸಮಯ ತಗೊಂಡ್ರು. ಫಸ್ಟ್ ನನಗೆ ಟೆಸ್ಟ್ ಮಾಡಿದರು, ನನ್ನ ಕೆಪಬಿಲಿಟಿ ಎಷ್ಟಿದೆ ಅಂತ ಹೇಳಿ, ಮತ್ತು ನನ್ನ ಕಮಿಟ್ಮೆಂಟು ಇನ್ವಾಲ್ವ್ಮೆಂಟ್ ಎಲ್ಲ ನೋಡಿದ ಮೇಲೆ ಬಹಳ ಒಕ್ಕೂರಲಿಂದ ಒಪ್ಕೊಂಡು ಈ ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಹಾಗೆ ನೋಡ್ಲಿಕ್ಕೆ ಹೋದರೆ ಸಮುದ್ರ ಸಂಸ್ಥೆಯ ಜನ್ಮದಾತ ಅವರು. ಒಂದು ವಿದ್ಯಾರ್ಥಿಯಲ್ಲಿ ಸಂಪೂರ್ಣ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ, ಆತ ವಿದ್ಯಾರ್ಥಿ ಪ್ರವೇಶಿಸುವ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಕಾಣುವಂತಹ ಒಂದು ಪ್ರಯತ್ನ ಖಂಡಿತ ಸಮುದ್ರ ಸಂಸ್ಥೆ ಮಾಡ್ತಾ ಇದೆ. ಹೌದು ಹೌದು. ಹಾಗಾದ್ರೆ ಮುಖ್ಯ ಚಟುವಟಿಕೆಗಳೇನು? ಮುಖ್ಯ ಚಟುವಟಿಕೆಗಳು ಅಂದರೆ ನಾವು ಇಮೋಷನಲ್ ಮತ್ತು ಇಂಟೆಲಿಜೆನ್ಸ್ ಆಸ್ಪೆಕ್ಟ್ಸ್ ಮಕ್ಕಳಿಗೆ ಏನೇನು ಬೇಕು ಅಂತ ಎಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು 5 ವಿಭಾಗಗಳಲ್ಲಿ ವಿಂಗಡಿಸಿದ್ದೇವೆ. ಪ್ರತಿ ವಿಭಾಗಗಳಲ್ಲೂ ಒಬ್ಬೊಬ್ಬರು ಮುಖ್ಯಸ್ಥರಿರ್ತಾರೆ, ಪರಿಣಿತಿ ಇರೋರು ಇರ್ತಾರೆ. ಅವರ ಅಂಡರಲ್ಲಿ ಮಾಡ್ಯೂಲ್ಸ್ ಡೆವಲಪ್ ಆಗಿ ಆ ಕಾರ್ಯಕ್ರಮಗಳನ್ನು ನಾವು ಕಾಲೇಜುಗಳಲ್ಲಿ ಹೋಗಿ ಅದೇ ನಮ್ಮ ಕಾರ್ಯಕ್ಷೇತ್ರ. 5 ವಿಭಾಗಗಳು ಯಾವುವು? ಭಾವ, ಸ್ವಭಾವ, ಮೌಲ್ಯ, ಕೌಶಲ್ಯ, ಕಲಾ, ಹೃದಯ, ಮತ್ತು ಸಾಂತ್ವನ ಸಮಾಲೋಚನಾ ಅಂತ ಒಂದು ಮಾಡ್ಕೊಂಡಿದ್ದೇವೆ. ಅದ್ರ ಜೊತೆಯಲ್ಲಿ ಯೋಗ ಮತ್ತು ಶಾರೀರ ಅಂತ ಒಂದು ಮಾಡ್ಕೊಂಡಿದ್ದೇವೆ. ಸಾಂತ್ವನ ಸಮಾಲೋಚನಾ ಕಾರ್ಯಕ್ರಮದ ಅಡಿಯಲ್ಲೇ ನಮ್ಮ 24/7 ಯುವ ಹೆಲ್ಪ್ಲೈನನ್ನು ನಾವು ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಏನಂತಂದರೆ ಪರ್ಸನಾಲಿಟಿ ಕೌನ್ಸಿಲಿಂಗ್ ಆಗ್ಬೋದು, ಮೇಯ್ನ್ ಆಗಿ ಕರಿಯರ್ ಕೌನ್ಸಿಲಿಂಗ್, ಎಜುಕೇಷನಲ್ ಕೌನ್ಸಿಲಿಂಗ್ ಮತ್ತು ಪರ್ಸನಾಲಿಟಿ ಕೌನ್ಸಿಲಿಂಗ್. ಇದರ ಬೆನಿಫಿಷರೀಸು ಪೇರೆಂಟ್ಸು ಆಗ್ಬೋದು, ಟೀಚರ್ಸ್ ಆಗ್ಬೋದು, ಅಥವಾ ಸ್ಟೂಡೆಂಟ್ಸ್ ಡೈರೆಕ್ಟ್ ಆಗಿ ಆಗ್ಬೋದು. ನಾವು ಕಾಲೇಜ್ಗಳಲ್ಲಿ ಹೋಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಮಾಡಿದಾಗ, ಟ್ರೈನಿಂಗ್ ಮಾಡಿದಾಗ, ಪ್ರತಿಯೊಂದು ಕಾಲೇಜಿನ ನಮ್ಮ ಸಮುದ್ರ ತರಬೇತಿಗಳನ್ನು ಪಡೆದ ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ನಮ್ಮ ಯುವ ಹೆಲ್ಪ್ಲೈನ್ನ ಮೆಂಬರ್ಸ್ ಆಗ್ತಾರೆ. ಸಮುದ್ರ ಸಂಸ್ಥೆಯಿಂದ ತರಬೇತಿ ಪಡೆದುಕೊಂಡ ವಿದ್ಯಾರ್ಥಿಗಳ ಅನುಭವಗಳನ್ನು ನೀವೇ ಕೇಳಿ. Actually, first I was not interested. I was like, attendance is compulsory, that this. I was not interested at all in attending. But since the first class I attended the first session, which is conducted by Bharti ma'am, the training was really good. It helped me to know how you have to work in a team, what all is effective, what all is not effective, and how you have to organize yourself, how you have to build a positive image and all this stuff. It is a very, very interesting session which we had, and it has helped us to motivate ourselves much better and to do much better in our lives. ಸಮುದ್ರ ಸಂಸ್ಥೆ ವಿದ್ಯಾರ್ಥಿಗಳಿಗಾಗಿ ನೀಡುವಂತಹ ವಿಶೇಷ ತರಬೇತಿ ಕಾರ್ಯಕ್ರಮಗಳ ಬಗ್ಗೆ, ಮಹಿಳಾ ವಿದ್ಯಾರ್ಥಿಗಳಿಗಾಗಿಯೇ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ, ಹಾಗೆ ವೃತ್ತಿ ಕೌಶಲ್ಯವನ್ನು ಬೆಳೆಸಿಕೊಳ್ಳುವ ಬಗ್ಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ, ಈ ಎಲ್ಲ ಮಾಹಿತಿ ವಿರಾಮದ ನಂತರ. ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾರ್ಥಿಗಳಿಗಾಗಿ ಇರುವಂತಹ ತರಬೇತಿ ಕಾರ್ಯಕ್ರಮಗಳು ಯಾವುವು? ವಿದ್ಯಾರ್ಥಿಗಳಿಗೋಸ್ಕರ ನಾನು ಹೇಳಿದೆ ಈಗಾಗಲೇ, ವಿದ್ಯಾಸಂಸ್ಥೆಗಳ ಒಟ್ಟಿಗೆ ಪೂರಕವಾಗಿ ನಾವು PUCಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ತನಕವು ಪ್ರತಿಯೊಂದು ವರ್ಷಕ್ಕೆ ಆಗಬೇಕಾದಂಥ ಅವರಿಗೆ ಸೂಟಬಲ್ ಆಗುವಂಥ ಸ್ಕಿಲ್ಸನ್ನು ನಾವು ಮಾಡ್ಯೂಲ್ಸ್ ಆಗಿ ಡೆವಲಪ್ ಮಾಡ್ಕೊಂಡಿದ್ದೇವೆ. ಫಾರ್ ಎಕ್ಸಾಂಪಲ್ PUCನಲ್ಲಾಗಬೇಕಾದ್ರೆ ಸ್ಕೂಲ್ ಟು ಕಾಲೇಜ್ ಅಂತ ಒಂದು ಮಾಡಿದ್ದೇವೆ. ಅಕ್ಸೆಪ್ಟಿಂಗ್ ಚೇಂಜ್ ಅಥವಾ ಅಕ್ಸೆಪ್ಟಿಂಗ್ ಹ್ಯಾಂಡ್ಲಿಂಗ್ ಫ್ರೀಡಮ್. PUCಗೆ ಬಂದ ತಕ್ಷಣ ಮಕ್ಕಳಲ್ಲಿ ಏನು ಚೇಂಜ್ ಆಗ್ಬೋದು, ಅದನ್ನು ಅವ್ರು ಹೇಗೆ ಅದ್ರ ಬಗ್ಗೆ ಅವರಿಗೆ ಅರಿವು ಮಾಡಿಸ್ಕೊಡ್ಬೇಕು ಅಂತ ಹೇಳಿ. ಹಾಗೆಯೇ ಸೆಕೆಂಡ್ PUCಗೆ ಬಂದಾಗ ಅವರಿಗೆ ಇಂಪಾರ್ಟೆಂಟ್ ಆಗಿರೋದು ಸ್ಟಡಿ ಟೆಕ್ನಿಕ್ಸ್, ಮೆಮರಿ ಬಿಲ್ಡಿಂಗ್, ಆಂಗ್ಸೈಟಿ ಹ್ಯಾಂಡ್ಲಿಂಗ್ ಮಾಡೋದು ಹೇಗೆ ಅಂತ ಹೇಳಿ, ಅಥವಾ ಪ್ರೆಷರ್ ಇರುತ್ತೆ ಅವ್ರಿಗೆ, ಸ್ಟಡಿನ ಅವ್ರು ಹೇಗೆ ಆರ್ಗನೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಹಾಗೆಯೇ PUCಯಿಂದ ಫಸ್ಟ್ ಡಿಗ್ರಿಗೆ ಹೋದಾಗ, ಪ್ರೀ ಯೂನಿವರ್ಸಿಟಿಗಿಂತ ಗ್ರಾಜುಯೇಷನ್ಗೆ ಹೋಗುವಾಗ ಅಲ್ಲಿ ಏನಿರ್ಬೋದು ಅವರಿಗೆ, ಅದ್ರ ಬಗ್ಗೆ ನಾವು ತರಬೇತಿಗಳನ್ನು ಆ ಒಂದು ವರ್ಷದ ಮಕ್ಕಳಿಗೆ ಏನು ಬೇಕಾಗ್ತದೆ, ಕಾರಿಡಾರ್ಸ್ ಆಫ್ ಕಾಲೇಜ್ ಅಂತ ಮಾಡಿದ್ದೀವಿ. ಫ್ರೀಡಮ್ ಹೆಸರಲ್ಲಿ ಈಗ ಸ್ಮೋಕಿಂಗ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಆ ಇಶ್ಯೂಸ್ ಅನ್ನು ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಬೇರೆ, ಸ್ವೇಚ್ಛಾಚಾರ, ಹೌದು, ಹಾಗೆ ಮಾಡಿದ್ದೀವಿ. ಹಾಗೇನೆ ಪ್ರತಿಯೊಂದು ವರ್ಷಕ್ಕೂ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಬಂದಾಗ ಅವರಿಗೆ ಕರಿಯರ್ ನೋ ಹೌ ಅಂತ
ಅಂತ ಕೊಡ್ತೇವೆ. ಫೈನಲ್ ಇಯರ್ ಮುಗಿದ ತಕ್ಷಣ ಅವರು ನೆಕ್ಸ್ಟ್ ಯೋಚನೆ ಏನು, ಕೆಲಸಕ್ಕೆ ಹೋಗಬೇಕು ಅಥವಾ ಹೈಯರ್ ಎಜುಕೇಷನ್ ಹೋಗಬೇಕು. ಸೊ ಕರಿಯರ್ ನೋಹವ್ನಲ್ಲಿ ಅದೆಲ್ಲ ಕವರ್ ಅಪ್ ಮಾಡ್ತೇವೆ. ರಿಲೇಷನ್ಶಿಪ್ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತೇವೆ, ಅಥವಾ ಅವರ ಡಿಗ್ರಿಗಳನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತೇವೆ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಆದರೆ ಅವ್ರಿಗೆ ಹೆಚ್ಚಾಗಿ ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಬಗ್ಗೆ ಮಾತಾಡ್ತೇವೆ. ಈ ವೃತ್ತಿ ಕೌಶಲ್ಯಗಳ ಬಗ್ಗೆ ಯಾವ ರೀತಿಯ ತರಬೇತಿ ನೀಡ್ತಾ ಇದ್ದೀರಿ? ಹೌದು, ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂತ ಹೇಳಿದ್ರೆ ಈಗ ನಿಮಗೆ ಗೊತ್ತಿರಬೇಕು, ಆ ಕಾಲ ಹೋಯ್ತು ಬರೀ ಮಾರ್ಕ್ಸ್ ಕಾರ್ಡ್ ನೋಡಿ ಅಥವಾ ಡಾಕ್ಯುಮೆಂಟ್ಸ್ ನೋಡಿ ಒಂದು ಕೆಲಸ ಕೊಡೋದಿಲ್ಲ. ಈಗ ಏನಂತಂದ್ರೆ ಸರ್ವೈವಲ್ ಆಫ್ ದಿ ಮೋಸ್ಟ್ ಎಫಿಷಿಯಂಟ್ ಸ್ಟೂಡೆಂಟ್. 500 ಜನ ಸ್ಟೂಡೆಂಟ್ಸ್ ಅಲ್ಲಿ ಒಬ್ರು ಸೆಲೆಕ್ಟ್ ಆಗುವಂತ ಕಾಲ ಈಗ. ಸೊ ಸ್ಕ್ರೇಪಿಂಗ್ ಥ್ರೂ ದಟ್ ಪ್ಲೇಸ್ಮೆಂಟ್ ಗೇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಇಟ್ಸ್ ಅ ರಿಯಾಲಿಟಿ ಶಾಕ್ ಫಾರ್ ಆರ್ ಸ್ಟೂಡೆಂಟ್ಸ್. ಸೊ ದೇ ನೀಡ್ ಟು ನೋ ಲಾಟ್ ಆಫ್ ಸ್ಕಿಲ್ಸ್. ಈಗೇನು ನಮ್ಮ ಸ್ಟೂಡೆಂಟ್ಸ್ ಏನು ಅನ್ಕೊಂಡ್ಬಿಡ್ತಾರೆ ಅಂತಂದ್ರೆ ಡಿಗ್ರಿ ಮುಗಿದ ತಕ್ಷಣ ಅವ್ರಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಇರುತ್ತೆ, ಕೆಲಸ ಬೇಗ ಸಿಕ್ಬಿಡುತ್ತೆ ಅಂತ. ಇಟ್ ಇಸ್ ನಾಟ್ ರಿಯಾಲಿಟಿ ಎಟ್ ಆಲ್. ತುಂಬಾ ಸ್ಟ್ರಗಲ್ ಮಾಡಬೇಕಾಗತ್ತೆ. ಆದ್ರಿಂದ ಈ ಟ್ರೈನಿಂಗ್ಸ್ ಎಲ್ಲ ಅವರು ತಗೊಂಡ್ರೆ, ನಾವು ಎಲ್ಲಿಂದ ಅವರಿಗೆ ಟ್ರೈನ್ ಮಾಡ್ತೇವೆ ಅಂದರೆ ಸ್ಟೂಡೆಂಟ್ ಡಿಸೈರ್ ಏನು, ಅವನ ಕೆಪಬಿಲಿಟೀಸ್ ಏನು, ಇಂಡಸ್ಟ್ರಿಗೆ ಏನು ಬೇಕು, ಮಿಕ್ಸ್ ಮ್ಯಾಚ್ ಆಗಿರುತ್ತೆ. ಕೆಲವು ಸಲ MBA ಮಾಡಿರೋ ಸ್ಟೂಡೆಂಟು ಇಂಜಿನಿಯರಿಂಗ್ ಮುಗಿಸಿ MBA ಮಾಡಿರ್ತಾನೆ. MBA ಮಾಡಿದಾಗ ಅವನಿಗೆ ಇದ್ದಕ್ಕಿದ್ದಾಗೆ ರಿಟೇಲ್ ಔಟ್ಲೆಟಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುತ್ತೆ. ಇಟ್ಸ್ ಅ ಟೋಟಲಿ ಮಿಸ್ ಮ್ಯಾಚ್. ಆಗ ಅವರಿಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಡಬೇಕಾಗತ್ತೆ. ಡಿಗ್ರಿ ಮುಗಿದ ತಕ್ಷಣ ಈ ಫಿನಿಶಿಂಗ್ ಸ್ಕೂಲ್ ಕಾನ್ಸೆಪ್ಟ್ ಅಂತ ನಾವು ಮಾಡಿದ್ದೇವೆ. ಅದರೊಳಗೆ ಏನಂತಂದ್ರೆ ಅವರ ಬಯೋಡೇಟಾ ಬರೆಯೋದ್ರಿಂದ ಹಿಡಿದು ಅವರ ಬಯೋಡೇಟಾದ ಬಗ್ಗೆ, ಅವರ ರೆಸ್ಯೂಮೆ ಬಗ್ಗೆ, ಬಯೋಡೇಟಾ ಹೇಗೆ ಬರಿಬೇಕು, ಯಾತಕ್ಕೋಸ್ಕರ ಬಯೋಡೇಟಾ ಮುಖ್ಯ, ಮತ್ತೆ ಅವರು ಬರೆದ ರೆಸ್ಯೂಮೆಯನ್ನು ಹೇಗೆ ಅವ್ರು ಜಸ್ಟಿಫೈ ಮಾಡ್ತಾರೆ ಇಂಟರ್ವ್ಯೂಸ್ ಅಲ್ಲಿ. ಮತ್ತೆ ಸೆಲೆಕ್ಷನ್ ಪ್ರಾಸೆಸ್, ಹಲವಾರು ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ. 10,000 ವಿದ್ಯಾರ್ಥಿಗಳಲ್ಲಿ 500 ಜನ ಸೆಲೆಕ್ಟ್ ಆಗ್ಬೋದು. ಆಗ ಎಲಿಮಿನೇಷನ್ ಪ್ರಾಸೆಸ್ಗಳು ಏನು, ಗ್ರೂಪ್ ಡಿಸ್ಕಷನ್ಸ್ ಇರ್ಬೋದು, ರೆಸ್ಯೂಮೆಗಳಿಂದ ಮೂಲಕ ಅವರು ಎಲಿಮಿನೇಟ್ ಆಗ್ಬೋದು, ಅಥವಾ ಟೆಲಿಫೋನಿಕ್ ಇಂಟರ್ವ್ಯೂ ಮಾಡಿದಾಗ ಎಲಿಮಿನೇಟ್ ಆಗ್ಬೋದು. ಈಗಿನ ಕಾಲದಲ್ಲಿ ನಾನು ಹೇಳ್ತೇನೆ, ಟೆಲಿಫೋನ್ ಅಟೆಂಡ್ ಮಾಡುವುದು ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಕಂಪನಿಗಳು ಅವರನ್ನ ಎಲಿಮಿನೇಟ್ ಮಾಡಿಬಿಡ್ತೇವೆ. ಹಾಗಾಗಿ ಹಲವಾರು ಆಟಿಟ್ಯೂಡ್ ಟೆಸ್ಟ್ ಇರ್ಬೋದು, ಆಪ್ಟಿಟ್ಯೂಡ್ ಟೆಸ್ಟ್ ಇರ್ಬೋದು, ಎಲ್ಲ ಸ್ಟೇಜಸ್ ಅಲ್ಲಿ ಅವ್ರಿಗೆ ಹೇಳ್ಕೊಡ್ತೇವೆ. ಈ ಕೆಲಸಕ್ಕೆ ಹೋದ್ರೆ ನಿಮಗೆ ಇಂತಿಂಥ ಇಂಟರ್ವ್ಯೂಸ್ ಅನ್ನ ನಿಮಗೆ ಅಟೆಂಡ್ ಮಾಡಬೇಕಾಗತ್ತೆ, ಈ ರೀತಿನಲ್ಲಿ ನೀವು ಅದನ್ನ ನಿಮ್ಮ ಅಪ್ರೋಚ್ ಹೀಗಿರಬೇಕು, ಈ ಪ್ರಿಪ್ರೇಷನ್ಗಳನ್ನು ನೀವು ಮಾಡಬೇಕು ಅಂತ ಹೇಳಿ ಅವ್ರಿಗೆ ರೆಸ್ಯೂಮೆಯಿಂದ ಹಿಡ್ಕೊಂಡು ಅವರು ಇಂಟರ್ವ್ಯೂನಲ್ಲಿ ಹೋಗಿ ತಮ್ಮ ಬಗ್ಗೆ ತಾವು ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿ ಆ ಕೆಲಸವನ್ನು ಅವರು ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೆ ಎಫಿಷಿಯೆಂಟ್ ಆಗೋ ತನಕ ನಾವು ಅವ್ರನ್ನ ಟ್ರೈನ್ ಮಾಡ್ತೇವೆ. ಪ್ಲಸ್ ಅವರಿಗೆ ಕಂಪನೀಸ್ಗಳಲ್ಲಿ ಕೆಲಸ ಕೊಡಿಸೋದು ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್. ನಾವು ಈಗಾಗಲೇ ಕೆಲವು ಕಾಲೇಜ್ಗಳಲ್ಲಿ ನಾವು ಜಾಬ್ ಫೇರ್ ಸಹ ಮಾಡಿಸ್ತಾ ಇದ್ದೇವೆ. ಜಾಬ್ ಫೇರ್ ಮಾಡಿ ಕಂಪನಿಗಳನ್ನು ಕರೆದು ನಾವೇ ಶಾರ್ಟ್ ಲಿಸ್ಟ್ ಮಾಡಿರ್ತೇವೆ. ಕೆಲವು ಪ್ರಿಲಿಮಿನರಿ ಸೆಲೆಕ್ಷನ್ಸ್ ಎಲ್ಲ ನಾವೇ ಮಾಡಿ ಕಂಪನಿಯವರನ್ನ ಕರೆಸಿ ಅವರಿಗೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಮಾಡ್ತೇವೆ. ಹಾಗಂತ ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಟ್ರೈನ್ ಮಾಡುವುದು ನಮ್ಮ ಜವಾಬ್ದಾರಿ, ಆ ಕೆಲಸಗಳನ್ನು ತೆಗೊಳ್ಳೋದು ಮಕ್ಕಳ ಜವಾಬ್ದಾರಿ. ಅವರು ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಎಫರ್ಟ್ಸ್, ದೇ ಶುಡ್ ನಾಟ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಹೌದು, ಇಂಗ್ಲಿಷಲ್ಲಿ ಒಂದು ಮಾತಿದೆ ಅಲ್ವಾ, ಟೇಕಿಂಗ್ ದ ಹಾರ್ಸ್ ಟು ದ ಪಾಂಡ್. ವಿ ಕಾಂಟ್ ಮೇಕ್ ದ ಹಾರ್ಸ್ ಡ್ರಿಂಕ್. ಹಾಗೆ ಆ ಥರ ಈ ಪ್ಲೇಸಬಿಲಿಟಿ, ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅನ್ನೋದು ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗಳು ಒಂದು ಅಂತಿಮ ಘಟ್ಟಕ್ಕೆ ಬಂದವರು ಇದನ್ನು ಟ್ರೈನ್ ಮಾಡಿಕೊಂಡಾಗ ಭಾರಿ ಸುಲಭದಲ್ಲಿ ಅವರಿಗೆ ಏನಿಲ್ಲದಿದ್ರು ಹಿಟ್ ರೇಟ್ ಮೇ ಬಿ 4 to 5, 4:1 ಅಂತ 4 ಇಂಟರ್ವ್ಯೂ ಅಟೆಂಡ್ ಮಾಡಿದರೆ ಒಂದು ಕೆಲಸ ಖಂಡಿತವಾಗ್ಲೂ ಸಿಗುತ್ತೆ. ಅಥವಾ ಕೆಲಸ ಸಿಗದೇ ಇದ್ರೂ ಅವರು ಸ್ವಯಂ ಉದ್ಯೋಗ ಆದರೂ ಮಾಡ್ಬೋದು. ಭಾರತೀಯವರೇ, ಎಷ್ಟು ದಿವಸಗಳ ಅಥವಾ ಎಷ್ಟು ತಿಂಗಳುಗಳ ತರಬೇತಿಯನ್ನು ತಾವು ವಿದ್ಯಾರ್ಥಿಗಳಿಗೆ ನೀಡ್ತೀರಿ? ನಮ್ಮ ತರಬೇತಿಗಳ ಅವಧಿ ಅಂತ ಹೇಳಿದ್ರೆ, ಅವಧಿ ಮತ್ತೆ ಅವಶ್ಯಕತೆ ಡಿಸೈಡ್ ಮಾಡೋದು ಇನ್ಸ್ಟಿಟ್ಯೂಷನ್ಸ್. ಅವರು ನಮಗೆ 1 ವಾರ ಮಾಡಿ ಅಂತ ಹೇಳ್ತಾರೆ. ಫಿನಿಶಿಂಗ್ ಸ್ಕೂಲ್ ಸಮುದ್ರದವರು ಬಂದು 1 ವಾರ ಮಾಡಿ ಅಂತ ಹೇಳ್ತೀವಿ. ನಾವಾಗ 6 ಸಬ್ಜೆಕ್ಟ್ಸ್ ಅಂತ ತಗೊಂಡು 6 ದಿನ ಒಂದೊಂದು ಗ್ರೂಪಲ್ಲಿ 40 ಮಕ್ಕಳು ಅಥವಾ 50 ಮಕ್ಕಳನ್ನು ಮಾತ್ರ ತಗೊಂಡು ಅವ್ರಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಅವರಿಗೆ ಕಂಪ್ಲೀಟ್ ಆಗಿ ಟ್ರೈನ್ ಮಾಡ್ತೇವೆ. ಅಥವಾ ನೀವು 3 ದಿನದಲ್ಲಿ ಮುಗಿಸಿ ಅಂತ ಹೇಳಿದಾಗ್ಲೂ ಅವರ ಅವಶ್ಯಕತೆಗೆ ತಕ್ಕನಾಗಿ ನಾವು ಮಾಡ್ಯೂಲ್ಸ್ ಅನ್ನ ಫಾರ್ಮ್ ಮಾಡಿ ಕಾರ್ಯಾಗಾರವನ್ನು ಮಾಡ್ತೇವೆ. ಹಾಗಾದ್ರೆ ತಮ್ಮ ಒಂದು ಅಗತ್ಯ ಅವಶ್ಯಕತೆಯನ್ನು ಗಮನಿಸಿಕೊಂಡು ತಾವು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಿ. ಒಂದು ಸೆಟ್ ಯೋಜನೆ ಅಂತ ಇಲ್ಲ. ಹೌದು, ಸೆಟ್ ಯೋಜನೆ ಅಂತಂದ್ರೆ ಈಗ ನಮ್ಮ ಸೆಂಟರ್ನಲ್ಲೇ ನಾವು ಕಾರ್ಪೊರೇಟ್ HR ಟ್ರೈನಿಂಗ್ ಅಂತ ಕೊಡ್ತಿದ್ದೀವಿ. ಅದು 3 ತಿಂಗಳ ಕಾಲ ಟ್ರೈನಿಂಗು. ಅದರಲ್ಲಿ ಒಂದು ಜಾಬ್ ಕಿಟ್ ಅಂತ ಮಾಡಿದ್ದೀವಿ. ಅದರಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಬರ್ಬೋದು, ಪೇರೋಲ್ ಪ್ರಾಸೆಸಿಂಗ್ ಬಗ್ಗೆ ಇರ್ಬೋದು, ಅಥವಾ ಸ್ಟ್ಯಾಚ್ಯುಟರಿ ಆಸ್ಪೆಕ್ಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಇರ್ಬೋದು. ಅವರಿಗೆ ಯಂಗ್ ಮ್ಯಾನೇಜರ್ಸ್ ಅಥವಾ ಯಂಗ್ ಗ್ರಾಜುಯೇಟ್ಸು ಕೆಲಸಕ್ಕೆ ಹೋಗಿದ ತಕ್ಷಣನೇ ಅವ್ರು ಏನು ಕಲಿತಾರೆ, ಅಲ್ಲಿ ಪ್ರಾಕ್ಟಿಕಲ್ ಆಗಿ ಏನು ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಪದವೀಧರರಿಗೆ ಮಾತ್ರ ಇಲ್ಲಿ
ಆ ಪ್ರವೇಶಕ ಅರ್ಹತೆಯ? ಹೌದು, ಅದು ಪ್ರೈವೇಟಾಗಿ ಅವರು ಮೂರು ತಿಂಗಳು ಕೋರ್ಸ್ ತಗೊಳ್ಬೇಕು ನಮ್ಮಲ್ಲಿ. ಅದಲ್ಲದೇ ನಾವು ನಮ್ಮ ಸೆಂಟರ್ನಲ್ಲಿ ಅಸೋಸಿಯೇಟ್ ಇನ್ ಪಬ್ಲಿಕ್ ರಿಲೇಷನ್ಸ್ ಅಂತ ಹೇಳಿ ನಾವು ಒಂದು ಡಿಪ್ಲೊಮಾ ಕೋರ್ಸ್ ಮಾಡಬೇಕು ಅಂತ ಇದ್ದೀವಿ. ಅದು ತುಂಬಾ ಡಿಮಾಂಡಲ್ಲಿದೆ ಈಗ. ಎಜುಕೇಷನ್ ಸೆಕ್ಟರ್ ಆಗಲಿ ಎಲ್ಲ ಸೆಕ್ಟರ್ಗಳಲ್ಲೂ ಮೀಡಿಯಾಯಿಂದ ಇನ್ಕ್ಲೂಡ್ ಆಗಿ ಬಹಳ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ಸ್ಗೆ ಡಿಮಾಂಡ್ ಇದೆ. ಅದು ಯಂಗ್ ಗ್ರಾಜ್ಯುಯೇಟ್ಸ್ಗೆ ಆ ಒಂದು ಡಿಪ್ಲೊಮಾ ನಾವು ಕೊಡ್ಲಿಕ್ಕೋಸ್ಕರ ಮಾಡಿದ್ದೇವೆ. ಈಗ ವೈಯಕ್ತಿಕವಾಗಿ ಓರ್ವ ವಿದ್ಯಾರ್ಥಿ ತಮ್ಮನ್ನು ಸಂಪರ್ಕಿಸಬಹುದಾ? ಅದು ಯುವ ಹೆಲ್ಪ್ ಲೈನ್ ಮೂಲಕ ಸಂಪರ್ಕಿಸಬಹುದು. ಯುವ ಹೆಲ್ಪ್ ಲೈನ್ ಒಂದು ಸಾಫ್ಟ್ವೇರ್ ಮೂಲಕ ನಾವು ಡೆವಲಪ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ನಮ್ಮ ಟೆಲಿಫೋನ್ ಲೈನ್ಸ್ ಇಂದ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಕೌನ್ಸಿಲಿಂಗ್ಗೋಸ್ಕರ ಪರ್ಸನಲ್ ಆಗಿ ಬರ್ತಾರೆ. 24 ಗಂಟೆಗಳ ಕಾಲ ನಮ್ಮಲ್ಲಿ ಸೈಕ್ಯಾಟ್ರಿಸ್ಟ್ ಇರ್ಬೋದು, ಸೈಕಾಲಜಿಸ್ಟ್ ಇರ್ಬೋದು, ಕೌನ್ಸಿಲರ್ಸ್ ಇರ್ಬೋದು. ಥ್ಯಾಂಕ್ಸ್ ಟು ಆಲ್ ದ ಟ್ರೈನರ್ಸ್ ಆ್ಯಂಡ್ ಕೌನ್ಸಿಲರ್ಸ್ ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ಬೋದು. BR ಸುಜಾತ ಅಂತ ಇದ್ದಾರೆ, ಅಥವಾ KC ಜನಾರ್ದನ್ ಅಂತ ಟ್ರೈನರ್ಸ್ ಇದ್ದಾರೆ, ಪತಾಂಜಲಿ ಯೋಗಾಶ್ರಮದ ಅಶೋಕ್ ಯೋಗಿಗಳು, ಪ್ರಕಾಶ್ ಯೋಗಿಗಳಿದ್ದಾರೆ, ಪ್ರೊಫೆಸರ್ ಏಜಾಜುದ್ದೀನ್ ಅಂತವರಿದ್ದಾರೆ. ಭಾರಿ ಒಳ್ಳೆ ನಮ್ಮಲ್ಲಿ ರಿಸೋರ್ಸ್ ಪರ್ಸನ್ಸು, ಸಮಾಜದಲ್ಲಿ ಒಂದು ಭಾರಿ ಒಳ್ಳೆ ಹೆಸರು ಮಾಡಿರುವಂಥ ಪ್ರಾಮಿನೆಂಟ್ ಪರ್ಸನಾಲಿಟೀಸ್ ಎಲ್ಲರೂ ನಮ್ಮಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ವಾಲಂಟರಿ ಆಗಿ ಕೌನ್ಸಿಲರ್ಸ್ ಎಲ್ಲ ಬಂದು 24 ಗಂಟೆಗಳ ಕಾಲ ನಾವು ಸ್ಟೂಡೆಂಟ್ಸಿಗೆ ಅಟೆಂಡ್ ಮಾಡ್ತೀವಿ. ಸಮುದ್ರದ ಸಂಪನ್ಮೂಲ ವ್ಯಕ್ತಿಗಳು, ಮಾರ್ಗದರ್ಶಕರು, ಸಂಪನ್ಮೂಲ ವ್ಯಕ್ತಿಗಳು. ಹೌದು, ಫ್ರಮ್ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ವಿ ಹ್ಯಾವ್ ರಿಸೋರ್ಸ್ ಪರ್ಸನ್ಸ್ ಆ್ಯಂಡ್ ಮಾರ್ಗದರ್ಶಿಗಳು ಅಂತ ಹೇಳಿದ್ರೆ, ನಾವು ಸಮುದ್ರವನ್ನು ಕಟ್ತೇವೆ ಅಂತ ಹೇಳಿದಾಗ, ಸಮುದ್ರ ಒಂದು ಸಂಸ್ಥೆಯನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಅಂತ ಪ್ರೊಫೆಸರ್ ರಾಧಾಕೃಷ್ಣ ಅವರು ಹೋಗಿ ಮಾತನಾಡಿದಾಗ ನಿಮಗೆ ಗೊತ್ತಿರ್ಬೋದು, ಅವರಿಗೆ ಬೆಂಗಳೂರಲ್ಲಿ ಅವ್ರೇನಾದರೂ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಇಲ್ಲ ಅಂತ ಹೇಳೋರೇ ಇಲ್ಲ, ನೀವು ಮಾಡಿ ನಾವಿದ್ದೇವೆ ಅಂತ ಹೇಳೋರು ತುಂಬ ಜನ. ಹಾಗಾಗಿ ಅವರು ಸುರಾನಾ ಕಾಲೇಜನ್ನು ಬಿಟ್ಟು ಈ ಸಂಸ್ಥೆಯನ್ನು ಸಮುದ್ರದ ಆಧಾರ ಸ್ತಂಭ, ಸ್ಟಿಯರಿಂಗ್ ವಿಲ್ ಅಥವಾ ಎನರ್ಜಿ ಬಿಹೈಂಡ್ ಸಮುದ್ರ ಅಂತ ಹೇಳ್ಬೋದು. ಸಮುದ್ರ ಸಂಸ್ಥೆಯ ತರಬೇತಿಗಳ ವಿಶೇಷತೆ ಏನಂತಂದರೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೋಸ್ಕರ ನಾವು ಕನ್ನಡದಲ್ಲೂ ತರಬೇತಿಗಳನ್ನು ಅಳವಡಿಸಿದ್ದೇವೆ. ಕನ್ನಡ ಮತ್ತು ಇಂಗ್ಲೀಷ್, ಫಂಕ್ಷನಲ್ ಇಂಗ್ಲೀಷ್, ಸಿಂಪಲ್ ಇಂಗ್ಲೀಷ್ ಯೂಸ್ ಮಾಡಿ ನಾವು ನಿಮ್ಗೆ ಏನು ಹೇಳಬೇಕು ಅದ್ರ ಬಗ್ಗೆ, ಕಮ್ಯುನಿಕೇಷನ್ಸ್ ಆಗ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಗ್ರೂಪ್ ಡಿಸ್ಕಷನ್ಸ್ ಆಗ್ಬೋದು, ಇದೆಲ್ಲ ವಿಷಯಗಳ ಬಗ್ಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸಲ್ಲಿ ನಾವು ಕನ್ನಡದಲ್ಲಿ ತರಬೇತಿಗಳನ್ನು ಕೊಡ್ತಾ ಇದ್ದೇವೆ. ತಮ್ಮ ಮಾತುಗಳಿಂದ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಸಮುದ್ರ ಎನ್ನುವುದು ವಿದ್ಯಾರ್ಥಿಗಳಿಗೆ ಫಸ್ಟ್ ಸ್ಟಾಪ್, ಲಾಸ್ಟ್ ಸ್ಟಾಪ್, ಸರ್ವತೋಮುಖ ಬೆಳವಣಿಗೆಗಾಗಿರುವಂಥ ಒಂದು ಫಸ್ಟ್ ಸ್ಟಾಪ್, ಆಲ್ಸೋ ಅ ಲಾಸ್ಟ್ ಸ್ಟಾಪ್. ಒಂದು ಸಣ್ಣ ರೀತಿಯಲ್ಲಿ ನಮ್ಮ ಒಂದು ಕೊಡುಗೆ, ಕಾಣಿಕೆ. ಇದರ ಪ್ರಯೋಜನವನ್ನು ನಮ್ಮ ಎಲ್ಲ ವಿದ್ಯಾರ್ಥಿ ವೀಕ್ಷಕರು ಖಂಡಿತ ಪಡ್ಕೊಳ್ಬೇಕು. ಹೌದು. ಸಮುದ್ರ ಸಂಸ್ಥೆಯ ಬಗ್ಗೆ, ತಾವು ನಡೆಸುವಂಥ ವಿಶಿಷ್ಟ ರೀತಿಯ ಕಾರ್ಯಕ್ರಮಗಳ ಬಗ್ಗೆ, ತರಬೇತಿ ಕಾರ್ಯಕ್ರಮಗಳ ಬಗ್ಗೆ, ಹೇಗೆ ತಾವು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ನೆರವಾಗ್ತೀರಿ ಎನ್ನುವ ಬಗ್ಗೆ ಒಂದು ಚಿತ್ರಣವನ್ನು ನೀಡಿದ್ದೀರಿ ಭಾರತಿ ಸಿಂಗ್ ಅವರೇ. ತಮಗೆ ನಮ್ಮ ಕೃತಜ್ಞತೆಗಳು. ನಮಗೂ ಅಷ್ಟೇ. ಐ ಆಮ್ ಥ್ಯಾಂಕ್ಫುಲ್ ಟು ಕಸ್ತೂರಿ ಚಾನಲ್ ಬಿಕಾಸ್ ಯು ಆರ್ ದ ಫಸ್ಟ್ ಪೀಪಲ್ ಟು ಅಪ್ರೋಚ್ ಸಮುದ್ರ. ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಿಸ್ ಮೀಡಿಯಾ ಎಕ್ಸ್ಪೋಜರ್. ಇದರಿಂದ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಇದರ ಬಗ್ಗೆ ಗೊತ್ತಾಗಿ ನಮ್ಮ ಯುವ ಹೆಲ್ಪ್ ಲೈನನ್ನು ಅವರು ಯೂಸ್ ಮಾಡ್ಕೊಳ್ಬೇಕು ಸರ್ವಿಸಸ್ನ ಅಂತ ಇಷ್ಟಪಡ್ತೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಫೇವ್ರೆಟ್ ಹೇರ್ ಸ್ಟೈಲ್? ಓಪನ್ ಹೇರ್, ಇಲ್ಲದಿದ್ರೆ ಜಡೆ. ನೀವು ಅಭಿನಯಿಸಿರುವ ಚಿತ್ರಗಳಲ್ಲಿ ನಿಮ್ಮ ಫೇವ್ರೆಟ್ ಕಾಸ್ಟ್ಯೂಮ್? ಸೀರೆ. ಆ್ಯಂಡ್ ಐ ಲೈಕ್ ವೆಸ್ಟರ್ನ್ ಕ್ಲೋತ್ಸ್. ನಿಮ್ಮ ಡ್ರೀಮ್ ಕಾಸ್ಟ್ಯೂಮ್ ಯಾವುದು? ನನಗೆ ಪೀರಿಯಡ್ ಮೂವೀಸ್ ಕಾಸ್ಟ್ಯೂಮ್ ಡ್ರಾಮಾಸ್ ತುಂಬ ಇಷ್ಟ. ಮೇ ಬಿ ರಾಣಿ, ಇಟ್ ಕುಡ್ ಬಿ ಎಸ್ಪೆಷಲಿ ಲಕ್ನೌಯಿ, ಈ ಮೊಘಲ್ ಸ್ಟೈಲ್ ಯಾವಾಗಲೂ ತುಂಬ ಇಷ್ಟ. ಬ್ರೊಕೇಡ್ಸು, ದೋಸ್ ಕೈಂಡ್ ಆಫ್ ಹೆವಿ ಸಿಲ್ಕ್ಸ್ ಆ್ಯಂಡ್ ಇಂಡಿಯನ್ ಜ್ಯುವೆಲ್ರಿ. ನಿಮ್ಮ ಫೇವ್ರೆಟ್ ಮೂವಿ? ಕನ್ನಡದಲ್ಲಿ ರಂಗನಾಯಕಿ, ಗುರು ಶಿಷ್ಯರು, ಈ ಪಣಿ ರಾಮಚಂದ್ರದವ್ರದ್ದು ದಟ್ ಸೀರೀಸ್, ಗಣೇಶನ್ ಮದುವೆ, ಉದ್ಭವ, ಬೇಕಾದಷ್ಟು ಸಿನಿಮಾಗಳು. ನಿಮ್ಮ ಫೇವ್ರೆಟ್ ಸ್ಪಾ ಯಾವುದು? ನೋ, ಐ ಡೋಂಟ್ ಡೂ ಎನಿ ಫ್ಯಾನ್ಸಿ ಬ್ಯೂಟಿ ಟ್ರೀಟ್ಮೆಂಟ್ಸ್ ನಾನು ಮಾಡೋಡಲ್ಲ. ಆ್ಯಂಡ್ ಮೈ ರಿಲ್ಯಾಕ್ಸೇಷನ್ ಇಸ್ ಡ್ಯಾನ್ಸಿಂಗ್ ಆ್ಯಂಡ್ ಹ್ಯಾವಿಂಗ್ ಅ ಗುಡ್ ಮೈಂಡ್ ಆ್ಯಂಡ್ ಹಾರ್ಟ್. ನಿಮ್ಮ ಫೇವ್ರೆಟ್ ಔಟಿಂಗ್ ಪ್ಲೇಸ್? ನಾನು ಸುಮಾರು ಟ್ರಾವೆಲ್ ಮಾಡಿದ್ದೀನಿ, ಈವನ್ ಆಲ್ ಓವರ್ ದ ವರ್ಲ್ಡ್. ಬೇಕಾದಷ್ಟು ನೋಡಿದೆ. ನನಗೆ ಈ ಓಲ್ಡ್ ಟೆಂಪಲ್ ಪ್ಲೇಸಸ್ಗೆ ಹೋಗೋಕ್ಕೆ ಇಷ್ಟ. ಟೆಂಪಲ್ ಆರ್ಕಿಟೆಕ್ಚರ್ ತುಂಬ ಇಷ್ಟ, ವೆದರ್ ಇಟ್ಸ್ ತಮಿಳ್ನಾಡು ಆರ್ ಕೊನಾರ್ಕ್ ಆರ್ ಪ್ಲೇಸಸ್ ಲೈಕ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ನನಗೆ ಬೇರೆ ಬೇರೆ ದೇಶ, ಎಸ್ಪೆಷಲಿ ಯುರೋಪ್, ಬೇಕಾದಷ್ಟು ಸಿಟೀಸ್ ಹೋಗಿದ್ದೀನಿ ಯುರೋಪಲ್ಲಿ. ಐ ಥಿಂಕ್ ದೇರ್ ಆಲ್ ಮೈ ಫೇವ್ರೆಟ್ ಸಿಟಿ. ನಿಮ್ಮ ಫೇವ್ರೆಟ್ ರೆಸ್ಟೋರೆಂಟ್ ಯಾವುದು?
ಫೇವ್ರೆಟ್ ಅಂತಿಲ್ಲ, ದಿನ ಐ ಲವ್ ಟು ಎಕ್ಸ್ಪೆರಿಮೆಂಟ್. ಈವನ್ ನಾನು ಅಬ್ರಾಡ್ ಹೋದಾಗಲೂ ಯಾವಾಗಲೂ ಲೋಕಲ್ ಫುಡ್ ತಿನ್ನೋಕ್ಕೆ ಇಷ್ಟ. ಸೊ ಫೇವ್ರೆಟ್ ಅಂತಿಲ್ಲ, ಐ ಜಸ್ಟ್ ಲವ್ ಎಕ್ಸ್ಪೆರಿಮೆಂಟಿಂಗ್. ತುಂಬ ಪಾರ್ಟೀಸ್ ಇಷ್ಟಪಡ್ತೀರಾ? ಇಲ್ಲ, ನಾನು ಅಷ್ಟು ಪಾರ್ಟೀಸ್ಗೆ ಹೋಗಲ್ಲ. ಒನ್ಸ್ ಇನ್ ಅ ವೇ ನಂಗೆ ಸೋಷಲ್ ಆ್ಯಕ್ಟಿವಿಟಿ ಇಷ್ಟ, ಜನ ತುಂಬ ಇಷ್ಟ, ಬಟ್ ಸುಮ್ಮನೆ ಹೋಗಿ ಪಾರ್ಟಿಗೆ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಬರೋದು ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ನಂಗೆ ಆ ಥರ ಟೈಮೂ ಇಲ್ಲ. ನಿಮ್ಮ ಫೇವ್ರೇಟ್ ಸ್ಪೈಸಿ ಫುಡ್ ಯಾವುದು? ಸ್ಪೈಸಿ ಇಲ್ಲ, ನಂಗೆ ಆಗೋದೇ ಇಲ್ಲ, ತುಂಬ ಕಷ್ಟ. ಇಷ್ಟ ನಾನು ಈವನ್ ಸ್ಪೈಸಿ ಡಿಶ್ ಆರ್ಡರ್ ಮಾಡಿದ್ರು ಪ್ಲೀಸ್ ಅದರಲ್ಲಿ ಮೆಣಸಿನ್ಕಾಯಿ ಹಾಕಬೇಡಿ ಅಂತ ಆ ಫ್ಲೇವರ್ಗೋಸ್ಕರ ಐ ಈಟ್. ನಿಮ್ಮ ಫೇವ್ರೇಟ್ ಸ್ವೀಟ್? ಫೇವ್ರೆಟ್ ಸ್ವೀಟ್ ರಸಮಲೈ. ಜಂಕ್ ಫುಡ್ ಅಂದರೆ ಚಾಟ್ಸ್, ಪಿಜ್ಜಾ, ಬರ್ಗರ್ ಇತ್ಯಾದಿ ಇಷ್ಟನಾ? ತುಂಬ ಇಷ್ಟ. ಚಾಟ್ ಅಂತೂ ತುಂಬ ಇಷ್ಟ. ಇನ್ಫ್ಯಾಕ್ಟ್ ಇಫ್ ದೇ ವಾಂಟ್ ನನ್ನ ನೇಚರ್ ಡಿಸ್ಕ್ರೈಬ್ ಮಾಡಿದ್ರೆ ಐ ಥಿಂಕ್ ನಂಗೆ ಚಾಟ್ ಅಂತ ಹೇಳ್ಬೋದು. ನನ್ನ ಲೈಫಲ್ಲಿ ಚೂರು ಹುಳಿ, ಚೂರು ಉಪ್ಪು, ಚೂರು ಖಾರ, ಚೂರು ಸಿಹಿ ಎಲ್ಲ ಇಷ್ಟ ನನಗೆ. ಐ ಆಮ್ ನಾಟ್ ಡೆಡಿಕೇಟೆಡ್ ಟು ಒನ್ ಥಿಂಗ್. ಸೊ ಐ ಲೈಕ್ ಚಾಟ್ ಇನ್ ಎವ್ರಿ ವಿಚ್ ವೇ. ಈಗಿನ ಫ್ಯಾಷನ್ ಟ್ರೆಂಡ್